ಹೇಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ದಿಸ್ ಇಸ್ ಶಾಲಿನಿ. ಆ್ಯಂಡ್ ಇವತ್ತು ನಾನು 10th ಸ್ಟ್ಯಾಂಡರ್ಡಲ್ಲಿ ಎಷ್ಟೊಂದು ಜನ ಇದ್ದಾರೆ, ಪಾಪ ಅವ್ರಿಗೆ ಗೊತ್ತೇ ಇಲ್ಲ ಯಾವ ಸ್ಟ್ರೀಮ್ಗೆ ಹೋಗೋದು, ಕಾಮರ್ಸ್ ಸ್ಟ್ರೀಮ್ಗೆ ಹೋಗೋದಾ, ಸೈನ್ಸ್ ಸ್ಟ್ರೀಮ್ಗೆ ಹೋಗೋದಾ, ಆರ್ಟ್ಸ್ ಸ್ಟ್ರೀಮ್ಗೆ ಹೋಗೋದಾ, ಪ್ಲಸ್ಸು ಯಾವ ಸ್ಟ್ರೀಮಲ್ಲಿ ಏನು ಸೆಲೆಕ್ಟ್ ಮಾಡಬೇಕು, ಏನು ಓದಬೇಕು, ಏನು ಓದಿದ್ರೆ ಏನಾಗುತ್ತೆ ಅಂತ ಭಾರಿ ಕನ್ಫ್ಯೂಷನ್ ಇದೆ. ಯಾರೋ ಪಕ್ಕದ ಮನೆಯವ್ರು ಹೇಳಿದ್ರು, ಇಲ್ಲ ನಮ್ಮ ರಿಲೇಟಿವ್ಸ್ ಅದನ್ನು ಓದಿದ್ರು, ಇಲ್ಲ ನಮ್ಮ ಅಪ್ಪ ಅಮ್ಮ ಹೇಳಿದ್ರು ಅಂತ ಯಾವುದೋ ಒಂದು ಸ್ಟ್ರೀಮ್ನ ಚೂಸ್ ಮಾಡ್ಕೊತಾ ಇದ್ದಾರೆ. ಬಟ್ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಬಿಕಾಸ್ ಅವ್ರಿಗೆ ಪಾಪ ಗೊತ್ತಿಲ್ಲ ಯಾವುದು ಏನು ಹೆಂಗೆ ಯಾಕೆ ಹೇಗೆ ಏನು ಗೊತ್ತಿಲ್ಲ. ಯಾರೋ ಒಬ್ರು ಹೇಳಿದಾರೆ ಅಂತ ತೊಗೊಬಿಡೋಣ, ಬೇಕಾಗಿಲ್ಲ. ನಾನು ನಿಮಗೆ ಸುಲಭವಾಗಿ ಹೇಳ್ತೀನಿ ನೋಡಿ. ಇವಾಗ ಇಲ್ಲಿ ನಾನು ನಿಮಗೆ ಜಾಬ್ ಸ್ಟ್ರೀಮ್ ಹೇಳ್ತೀನಿ, ಸೊ ದಟ್ ನೀವು ಈಸಿಯಾಗಿ ಸೆಲೆಕ್ಟ್ ಮಾಡೋಕ್ಕೆ ನಿಮಗೆ ಎಷ್ಟೊಂದು ಆಪ್ಷನ್ಸ್ ಕೊಡ್ತೀನಿ. ನಿಮಗೆ ನಾನು ಸ್ವಲ್ಪ ಜಾಬ್ ಪೋಸ್ಟಿಂಗ್ಸ್ ಹೇಳ್ತೀನಿ, ಅದು ಟಾಪ್ 10 ಡಿಮಾಂಡಲ್ಲಿರೋ ಪೋಸ್ಟಿಂಗ್ಸೇ ಹೇಳ್ತೀನಿ. ಇದರಲ್ಲಿ ನಿಮ್ಗೆ ಯಾವ್ದು ಕೆಲಸ ಮಾಡಬೇಕು ಅಂತ ಆಸೆ ಇದೆಯೋ, ಅಥವಾ ಈ ಕೆಲಸ ನನಗಿಷ್ಟ, ನಾನು ಇದನ್ನು ಮಾಡ್ತೀನಿ ಅಂತ ಒಂದು ನಾಲೆಜ್ ಆದರೂ ಇದ್ದೇ ಇರುತ್ತಲ್ವಾ. ಸೊ ಆ ಜಾಬ್ ಪೋಸ್ಟಿಂಗ್ಸ್ನ ನಾನು ನಿಮ್ಗೆ ಹೇಳಿದ್ರೆ, ಈ ಜಾಬಲ್ಲಿ ನೋಡಪ್ಪ ನಾನು ಇದೇ ಮಾಡಬೇಕು ಅಂತ ಒಂದು ಮೈಂಡ್ಸೆಟ್ ಎಲ್ಲ ಸ್ಟೂಡೆಂಟ್ಸ್ಗೂ ಇದ್ದೇ ಇರುತ್ತೆ. ಆ ಪೋಸ್ಟಿಂಗಲ್ಲಿ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಹೆಂಗೆ ಹೇಳ್ತೀನಿ ಅಂದರೆ, ಟಾಪ್ 10 ಜಾಬ್ಸು ಪ್ಲಸ್ ಟಾಪ್ 10 ಅದು ಸ್ಟ್ರೀಮಲ್ಲಿ ಇರಬೇಕು. ಸ್ಟ್ರೀಮ್ಸ್ ವಿತ್ ಸ್ಟ್ರೀಮ್ ಹೇಳ್ತೀನಿ. ಕಾಮರ್ಸ್ ಸ್ಟ್ರೀಮ್ ಓದ್ಕೊಂಡ್ರೆ ಈ ಜಾಬ್ ಎಲ್ಲ ಸಿಗುತ್ತೆ, ಸೈನ್ಸ್ ಓದಿದ್ರೆ ಈ ಜಾಬ್ ಎಲ್ಲ ಸಿಗುತ್ತೆ, ಆರ್ಟ್ಸ್ ಓದಿದ್ರೆ ಈ ಜಾಬ್ ಎಲ್ಲ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ನೋಡಿ, ನೀವು ಕಾಮರ್ಸ್ ತೊಗೊಂಡ್ರೆ ಏನೆಲ್ಲ ಆಗುತ್ತೆ, ಏನೆಲ್ಲ ನೀವು ಯಾವ ಫೀಲ್ಡಲ್ಲೆಲ್ಲ ಕೆಲಸ ಸಿಗುತ್ತೆ ಅನ್ನೋದನ್ನು ನೋಡೋಣ. ನೋಡಿ, ಫಿನಾನ್ಷಿಯಲ್ ಕನ್ಸಲ್ಟಿಂಗ್, ಕಾಸ್ಟ್ ಅಕೌಂಟೆನ್ಸಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆನ್ಸಿ ಕೆಲಸ ಮಾಡ್ಬೋದು. ಇಲ್ಲಾಂದರೆ ಸ್ಟ್ಯಾಟಿಸ್ಟಿಕ್ಸ್, ಡೇಟಾ ಅನಾಲಿಟಿಕ್ಸ್ ಮಾಡ್ಬೋದು. ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲ್ಯಾನರ್ ಆಗ್ಬೋದು. CA ಚಾರ್ಟರ್ಡ್ ಅಕೌಂಟೆಂಟ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಕೆಲಸನೂ ಮಾಡ್ಬೋದು. ಬ್ಯಾಂಕಿಂಗ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಮಾಡ್ಬೋದು, ಪ್ರೈವೇಟ್ ಇಕ್ವಿಟಿನೂ ಮಾಡ್ಬೋದು, ವೆಂಚರ್ ಕ್ಯಾಪಿಟಲ್ ಆಗ್ಬೋದು, ವೆಂಚರ್ ಕ್ಯಾಪಿಟಲ್ ಆಗ್ಬೋದು, ಕಂಪನಿ ಸೆಕ್ರೆಟರಿ ಆಗ್ಬೋದು, ಅಕ್ಯೂರಿ ಆಗ್ಬೋದು, ಫಿನಾನ್ಷಿಯಲ್ ಅನಾಲಿಟಿಸ್ಟ್ ಆಗ್ಬೋದು, ಕಾರ್ಪೊರೇಟ್ ಫಿನಾನ್ಸ್ ಅಥವಾ ಸ್ಟಾಕ್ ಬ್ರೋಕಿಂಗಲ್ಲಿ ಕೆಲಸ ಮಾಡ್ಬೋದು, ಇನ್ಶೂರೆನ್ಸಲ್ಲಿ ಕೆಲಸ ಮಾಡ್ಬೋದು. ಸೊ ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಪ್ರೈವೇಟ್ ಇಕ್ವಿಟಿ, ವೆಂಚರ್ ಕ್ಯಾಪಿಟಲ್ ಕೆಲಸ ಮಾಡ್ಬೋದು, ಕಂಪನಿ ಸೆಕ್ರೆಟರಿ ಕೆಲಸ ಮಾಡ್ಬೋದು, ಅಕ್ಯೂರಿ ಕೆಲಸ ಮಾಡ್ಬೋದು, ಫಿನಾನ್ಷಿಯಲ್ ಅನಾಲಿಟಿಸ್ಟ್ ಕೆಲಸ ಮಾಡ್ಬೋದು, ಕಾರ್ಪೊರೇಟ್ ಫಿನಾನ್ಸ್ ಕೆಲಸ ಮಾಡ್ಬೋದು, ಸ್ಟಾಕ್ ಬ್ರೋಕಿಂಗ್ ಕೆಲಸ ಮಾಡ್ಬೋದು, ಇನ್ಶೂರೆನ್ಸ್ ಕೆಲಸ ಮಾಡ್ಬೋದು. ಸೊ ಇದಕ್ಕೆಲ್ಲ ನೀವು ಕಾಮರ್ಸ್ ಸ್ಟ್ರೀಮಲ್ಲಿ 10th ಆಗಿದ ತಕ್ಷಣ ಈ ಆಪ್ಷನ್ಸ್ನ ನಿಮಗೆ ಎಲ್ಲ ಕಾಲೇಜಸಲ್ಲಿ ಕೊಡ್ತಾರೆ. ಅವ್ರು ನಿಮಗೆ ಕೇಳ್ತಾರೆ, CEBA ಮಾಡಬೇಕಾ, HEBA ಮಾಡಬೇಕಾ, SEBA ಮಾಡಬೇಕಾ ಅಂತ ಕೇಳ್ತಾರೆ. CEBA ಅಂದರೆ ಏನು? C ಅಂದರೆ ಕಂಪ್ಯೂಟರ್ ಸೈನ್ಸ್, E ಅಂದರೆ ಇಕನಾಮಿಕ್ಸ್, B ಅಂದರೆ ಬಿಸ್ನೆಸ್, A ಅಂದರೆ ಅಕೌಂಟೆನ್ಸಿ. CEBA ಕಂಪ್ಯೂಟರ್ ಸೈನ್ಸ್, ಇಕನಾಮಿಕ್, ಬಿಸ್ನೆಸ್, ಅಕೌಂಟೆನ್ಸಿ. ಅದಾದಮೇಲೆ ನೋಡಿ, HEBA ಅಂದರೆ ಹಿಸ್ಟ್ರಿ, ಇಕನಾಮಿಕ್ಸ್, ಬಿಸ್ನೆಸ್, ಅಕೌಂಟೆನ್ಸಿ. SEBA ಸ್ಟ್ಯಾಟಿಸ್ಟಿಕ್ಸ್, ಎಕನಾಮಿಕ್, ಬಿಸ್ನೆಸ್, ಅಕೌಂಟೆನ್ಸಿ. ಎಲ್ಲ ಸಬ್ಜೆಕ್ಟ್ ಸೇಮ್ ಇದೆ, ಡಿಫ್ರೆಂಟ್ ಏನಿದೆ ಇಲ್ಲಿದೆ ನೋಡಿ, CHS. ಇದರಲ್ಲಿ ನಿಮ್ಮ ಚೂಸ್ ಆಪ್ಷನ್ ಇರುತ್ತೆ. ಕಂಪ್ಯೂಟರ್ ಸೈನ್ಸ್ ಬೇಕಾ, ಹಿಸ್ಟ್ರಿ ಬೇಕಾ, ಸ್ಟ್ಯಾಟ್ಸ್ ಬೇಕಾ. ಕಂಪ್ಯೂಟರ್ ಸೈನ್ಸ್ ತೊಗೊಂಡ್ರೆ ಪ್ರಾಕ್ಟಿಕಲ್ ಆಗಿ ನಿಮ್ಮ ಕಂಪ್ಯೂಟರಲ್ಲಿ ಇರೋದನ್ನೆಲ್ಲ ಹೇಳ್ಕೊಡ್ತಾರೆ, ಪ್ಲಸ್ ಈ ಸಬ್ಜೆಕ್ಟ್ಸು ಅದ್ರ ಜೊತೆಗೆ ಇರುತ್ತೆ. ಅದೇ ನೀವು ಹಿಸ್ಟ್ರಿ ತೊಗೊಂಡ್ರೆ ಪ್ರಾಕ್ಟಿಕಲ್ ಬರೆಯೋದು ಬೇಕಾಗಿಲ್ಲ, ಥಿಯರಿ ಬರಿಬೇಕು. ಹಿಸ್ಟ್ರಿ ಬಗ್ಗೆ ಓದ್ಕೊಂಡು ಥಿಯರಿ ಬರಿಬೇಕು. ಅದೇ ಸ್ಟ್ಯಾಟ್ಸ್ ತೊಗೊಂಡ್ರೆ ಸ್ವಲ್ಪ ಮ್ಯಾಥ್ಸ್ ನಾಲೆಜ್ ಇದ್ದರೆ ಸಾಕು. ಸ್ಟ್ಯಾಟಿಸ್ಟಿಕ್ಸ್ ಮ್ಯಾಥ್ಸಲ್ಲಿ ತುಂಬ ಫಾಸ್ಟ್ ಇರ್ತಾರಲ್ವ, ಅಡಿಷನ್ ಅದನ್ನೆಲ್ಲ ತಿಳ್ಕೊಂಡಿದ್ರೆ ನೀವು ಸ್ಟ್ಯಾಟ್ಸ್ಗೆ ಹೋಗ್ಬೋದು. ಸೊ ಕಾಮರ್ಸಲ್ಲಿ ಕಂಪ್ಯೂಟರ್ ಸೈನ್ಸ್ ಯಾರ್ಯಾರು ತೊಗೋಬೇಕು, ಕಂಪ್ಯೂಟರಲ್ಲಿ ತುಂಬ ಇಂಟ್ರೆಸ್ಟ್ ಇದೆಯಾ ನಿಮಗೆ, ಕಂಪ್ಯೂಟರ್ ಸೈನ್ಸ್ ತೊಗೊಳ್ಳಿ. ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಇಷ್ಟನಾ, ಕಂಪ್ಯೂಟರ್ ತೊಗೊಳ್ಳಿ. ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಇಷ್ಟ ಇಲ್ಲಪ್ಪ, ನನ್ನ ಕೈಲಿ ಆಗೋದೇ ಇಲ್ಲ ಅನ್ನೋರು HEBA ಹಿಸ್ಟ್ರಿನ ತೊಗೊಂಡು ಪಾಸ್ ಆಗ್ಬೋದು PUC. ನೆಕ್ಸ್ಟು SEBA ಕೂಡ ಅಷ್ಟೇ, ನಿಮಗೆ ಮ್ಯಾಥ್ಸ್ ಇಷ್ಟ ಇದ್ದರೆ ತೊಗೊಳ್ಳಿ, ಸ್ಟ್ಯಾಟ್ಸ್ ತೊಗೊಳ್ಳಿ. ನೆಕ್ಸ್ಟ್, ಸೊ ಕಾಮರ್ಸ್ ಸ್ಟ್ರೀಮಲ್ಲಿ ನಿಮಗೆ ಇಷ್ಟು ಆಪ್ಷನ್ಸ್ ಇರುತ್ತೆ. ಇವಾಗ ನಿಮ್ಗೆ ಇದರಲ್ಲಿ ನಿಮ್ಗೆ ಯಾವ ಪೋಸ್ಟ್ ಇಷ್ಟನೋ, ಈ ಕೆಲಸ ಮಾಡಬೇಕಂತ ಆಸೆ ಇದೆಯೋ ಅದನ್ನು ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಮರ್ಸ್ಗೆ ಹೋಗ್ಬೇಕಾ, ಕಾಮರ್ಸಲ್ಲಿ ನನಗೆ ಈ ಕೆಲಸದ್ರಲ್ಲಿ ಯಾವುದಾದ್ರೂ ಇಂಟ್ರೆಸ್ಟ್ ಇದೆಯಾ ಇದ್ದರೆ ಪಕ್ಕ ಕಾಮರ್ಸು ಡೌಟ್ ಇಲ್ಲದೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಸೈನ್ಸ್ ನೋಡೋಣ. ನೀವು ಸೈನ್ಸ್ ತೊಗೊಂಡ್ರೆ ಸೈನ್ಸಲ್ಲಿ ನೋಡಿ,
ಡೇಟಾ ಸೈನ್ಸ್, ಸಾಫ್ಟ್ವೇರ್ ಡೆವಲಪ್ಮೆಂಟ್, ಟೆಕ್ನಿಕಲ್ ರೈಟರ್, ಸೈಬರ್ ಸೆಕ್ಯೂರಿಟಿ, ಮೆಡಿಸಿನ್ ಅಥವಾ ಫಿಸಿಯೋಥೆರಪಿ, ಪ್ರಾಡಕ್ಟ್ ಅಥವಾ ಇಂಡಸ್ಟ್ರಿಯಲ್ ಡಿಸೈನರ್, ಅನಿಮೇಷನ್, ಗೇಮ್ ಡಿಸೈನ್ ಡೆವಲಪರ್, ಇಂಜಿನಿಯರಿಂಗ್, ರೋಬೋಟಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ನ್ಯೂಟ್ರಿಷನಿಸ್ಟ್ ಕೆಲಸ ಮಾಡ್ಬೋದು. ಸೊ ಇಷ್ಟೆಲ್ಲ ಪೋಸ್ಟ್ ಇದೆ. ಇದು ಟಾಪ್ 10 ಡಿಮಾಂಡಿಂಗ್ ಪೋಸ್ಟ್ಗಳು ಅಥವಾ ಪ್ರೊಫೆಷ್ನಲ್ ವರ್ಕ್. ನೀವು ಸೈನ್ಸ್ ಓದ್ಕೊಂಡ್ರೆ ಇಷ್ಟೆಲ್ಲ ಕೆಲಸ ಡಿಮಾಂಡಲ್ಲಿ ಇರುತ್ತೆ. ಸೊ ಸೈನ್ಸ್ ತೊಗೊಂಡ್ರೆ ಇಷ್ಟೆಲ್ಲ ನೀವು ಕೆಲಸ ಮಾಡ್ಬೋದು. ನಿಮಗೆ ಆ್ಯನಿಮೇಷನಲ್ಲಿ ಇಂಟ್ರೆಸ್ಟ್ ಇದೆಯಾ, ಗೇಮ್ ಡೆವಲಪರ್ ಆಗಬೇಕಾ, ಇಂಜಿನಿಯರಿಂಗ್ ಮಾಡಬೇಕಾ, ಈ ಥರ ಏನಾದರೂ ಆಸೆ ಇದ್ದರೆ ಸೈನ್ಸ್ ಸ್ಟ್ರೀಮ್ಗೆ ಹೋಗಿ. ಇವಾಗ ಸೈನ್ಸಲ್ಲಿ ಏನೇನು ಕೊಡ್ತಾರಪ್ಪ, PCMB, PCMC, PCMB ಕೊಡ್ತಾರೆ ನೋಡಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್. ಇದು ಅಷ್ಟೇ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್. ಇನ್ಸ್ಟೆಡ್ ಆಫ್ ಕಂಪ್ಯೂಟರ್ ಸೈನ್ಸ್ ಇಲ್ಲಿ ಬಯಾಲಜಿ ಇರುತ್ತೆ. ನಿಮಗೆ ಕಂಪ್ಯೂಟರ್ ಸೈನ್ಸ್ ಇಷ್ಟ ಇದ್ದರೆ ಕಂಪ್ಯೂಟರ್ ಸೈನ್ಸ್ ತೊಗೊಳ್ಳಿ, ಇಲ್ಲ ಬಯಾಲಜಿ ಇಷ್ಟ ಇದ್ದರೆ ಬಯಾಲಜಿ ತೊಗೊಳ್ಳಿ. ನೀವು ಈ ಎರಡರಲ್ಲಿ ಯಾವುದಾದ್ರೂ ತೊಗೊಂಡ್ರು ಇಷ್ಟೆಲ್ಲ ನಿಮಗೆ ಡಿಮಾಂಡಿಂಗ್ ಪೋಸ್ಟ್ಗಳು ಅಥವಾ ಈ ಪ್ರೊಫೆಷ್ನಲ್ ಪೋಸ್ಟ್ಗಳು ನಿಮಗೆ ಸಿಗುತ್ತೆ ನೀವು ಸೈನ್ಸ್ ಓದಿದ್ರೆ, ಸರಿನಾ? ನೆಕ್ಸ್ಟ್ ನೋಡೋಣ ಆರ್ಟ್ಸ್ಗೆ. ಆರ್ಟ್ಸಲ್ಲಿ ನೋಡಿ, HES, EPE, SEP, HEP ಅನ್ನೋ 4 ಆಪ್ಷನ್ಗಳು ಇದೆ. ಫಸ್ಟು ಆರ್ಟ್ಸ್ ಸ್ಟ್ರೀಮಲ್ಲಿ ಟಾಪ್ 10 ಯಾವ್ದ್ಯಾವುದು ಪೋಸ್ಟ್ ಅಂತ ನೋಡ್ಕೊಳ್ಳೋಣ. ಸಿವಿಲ್ ಸರ್ವಿಸ್, ಲಾ, ಕ್ಲಿನಿಕಲ್ ಸೈಕಾಲಜಿ, ಕೌನ್ಸೆಲಿಂಗ್, ಜರ್ನಲಿಸಮ್, PR, ಅಡ್ವರ್ಟೈಸಿಂಗ್, ಹಾಸ್ಪಿಟಾಲಿಟಿ, ಇವೆಂಟ್ ಮ್ಯಾನೇಜ್ಮೆಂಟ್ ಮತ್ತು CBI, FBI, ಕಂಟೆಂಟ್ ರೈಟಿಂಗ್, ಆಥರ್ ಆಗ್ಬೋದು. ನಿಮ್ಮ ಲ್ಯಾಂಗ್ವೇಜ್ ಸ್ಕಿಲ್ ಚೆನ್ನಾಗಿದ್ದರೆ ಟ್ರಾನ್ಸ್ಲೇಟರ್ ಆಗ್ಬೋದು, ರೈಟರ್ ಆಗ್ಬೋದು ಅಥವಾ ಲಿಂಗ್ವಿಸ್ಟಿಕ್ ಆಗ್ಬೋದು. ನೆಕ್ಸ್ಟು ಇನ್ನೊಂದು ಏನಂದರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮಾಡ್ಬೋದು, ಡಿಪ್ಲೊಮ್ಯಾಟ್, ಇಂಟೆಲಿಜೆನ್ಸ್ ಸ್ಪೆಷಲಿಸ್ಟ್, ವರ್ಲ್ಡ್ ಬ್ಯಾಂಕಲ್ಲಿ ಕೆಲಸ ಮಾಡ್ಬೋದು, ಯುನೈಟೆಡ್ ನೇಷನಲ್ಲಿ ಹೋಗ್ಬೋದು, WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಲ್ಲೂ ಕೂಡ ಕೆಲಸ ಮಾಡ್ಬೋದು. ಸೊ ನೋಡಿ, ನೀವು ಸೈನ್ಸ್ ತೊಗೋಬೇಕಾ, ಕಾಮರ್ಸ್ ತೊಗೋಬೇಕಾ, ಆರ್ಟ್ಸ್ ತೊಗೋಬೇಕಾ, ಡಿಸೈಡ್ ಮಾಡೋದು ಯಾರು? ನೀವೇ. ಸರಿ, ನೀವಿಷ್ಟೆಲ್ಲ ಹೇಳಿದ್ದೀರಾ, ಇವಾಗ ನಾನು ಡಿಸೈಡ್ ಹೆಂಗೆ ಮಾಡಲಿ ನಾನು ಯಾವ ಸ್ಟ್ರೀಮ್ಗೆ ಹೋಗಬೇಕು ಅಂತ? ಪರವಾಗಿಲ್ಲ ನೋಡಿ, ಈ ಎಲ್ಲ ಕೆಲಸದ್ರಲ್ಲಿ ಇದನ್ನ ನೇಮ್ಸ್ ಎಲ್ಲ ನೋಡ್ಕೊಳ್ಳಿ. ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಅನಿಸುತ್ತೆ, ಯಾವ ಕೆಲಸ ಮಾಡಬೇಕು ಅಂತ ಆಸೆ ಆಗ್ತಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಸೆಲೆಕ್ಟ್ ಮಾಡ್ಕೊಳ್ಳೋದು ಹೆಂಗೆ ಅದು ಗೊತ್ತಿಲ್ಲ ನನಗೆ. ಹಂಗಂದರೆ ಯೂಟ್ಯೂಬಲ್ಲಿ ಸುಮಾರು ವೀಡಿಯೋಸ್ಗಳು ಇದೆ. ಅದು ಬೇಡವಾ? ನಿಮ್ಗೆ ನೋಡೋಕ್ಕೆ ಇಷ್ಟ ಇಲ್ವಾ? ನಿಮ್ಮ ಅಣ್ಣ, ತಮ್ಮ, ತಂಗಿ ಅವ್ರ ಹತ್ರ ಡಿಸ್ಕಸ್ ಮಾಡ್ಕೊಳ್ಳಿ. ಅದು ಬೇಡವಾ? ಬೆಸ್ಟ್ ಫೋನ್ ಪ್ರತಿಯೊಬ್ಬರ ಹತ್ರನೂ ಇದೆ. ಗೂಗಲ್ ತೆಗೀರಿ, ಸರ್ಚ್ ಮಾಡ್ಕೊಳ್ಳಿ, ಯಾವುದು ತೊಗೊಂಡ್ರೆ ಏನು ಕೆಲಸ ಮಾಡ್ಬೋದು, ಎಷ್ಟು ಸ್ಯಾಲರಿ ಇದೆ, ಎಷ್ಟು ಪೇಮೆಂಟ್ ಇದೆ, ಎಷ್ಟು ಓದಬೇಕು, ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಬೇಕು, ಯಾವ ಎಕ್ಸಾಮ್ಸ್ ಬರೀಬೇಕು, ಹೇಗಾಗಬೇಕು ಅಂತ ಪ್ರತಿ ಇನ್ಫಾರ್ಮೇಷನ್ ಕೂಡ ನಿಮಗೆ ಸಿಗುತ್ತೆ. ಸೊ ಐ ಹೋಪ್ ನಿಮಗೆ ಕಾಮರ್ಸ್, ಸೈನ್ಸ್, ಆರ್ಟ್ಸ್ ಈ ಸ್ಟ್ರೀಮಲ್ಲಿ ಯಾವ ಸಬ್ಜೆಕ್ಟ್ ಓದಬೇಕು, ಏನು ಓದಿದ್ರೆ ಯಾವ ಸ್ಟ್ರೀಮಲ್ಲಿ ಹೋಗ್ಬೋದು ಅಂತ ಗೊತ್ತಾಗಿದೆ ಅಂತ ಅನ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಹೋಪ್ ನಿಮ್ಮ ಡೌಟ್ಸ್ ಕ್ಲಿಯರ್ ಆಗಿರುತ್ತೆ ಅಂತ. ಇಫ್ ರಿಯಲಿ ಆ ಥರ ಏನಾದರೂ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಓಕೆ, ಬಾಯ್.